ರಾಹುಲ್ ಕೆಲಸ ಆಗಿಲ್ಲ ಇನ್ನು? ಓ ಇನ್ನು ಮುಗಿದಿಲ್ವಾ? ಕೆಲಸ ಜಸ್ಟ್ ಮುಗೀತು. ಇವತ್ತು ವೀಕೆಂಡ್ ಬೇರೆ. ಏನು ಮಾಡ್ತಿದ್ದೀರಿ ಇವತ್ತು ಸ್ಪೆಷಲ್ಲು? ಇವತ್ತು ಜಪಾನ್ ಚಿಕನ್ ಚಿಲ್ಲಿ ಮಾಡೋಣ. ಏನಿದೆ ಅಂತ ನೋಡೋಣ ಅಡುಗೆ ಕೋಣೆಲ್ಲ ಆಯ್ತಾ. ತುಂಬ ಎಕ್ಸ್ಪೀರಿಯನ್ಸ್ ಇದೆ ಹಾಗಾದರೆ ನಿಮಗೆ ಜಪಾನಲ್ಲಿ. ಹೇಗೆ ಹೋಗಿದ್ದು? ಯಾವ ಇಯರಲ್ಲಿ? ಯಾರು ಕರ್ಕೊಂಡು ಹೋಗಿದ್ದು? ಹೋಗ್ಲಿಕ್ಕೆ ಕಾರಣ ಎಂತೆಲ್ಲ ಹೀಗೆ ಒಂದು ದಿನ ಬೋರ್ ಆಯ್ತು ಅಂತ ಹೋದೆ. ಎಲ್ಲಿಗೆ? ಜಪಾನಿಗೆ. ಓಕೆ. ನೋಡಿ ಅಲ್ಲೆಲ್ಲ ಒಂದು ಚಹಾ ಎಲ್ಲ ಕುಡ್ದೆ, ಒಂದು 2 ಚಹಾ ಕುಡ್ದೆ, ಮತ್ತೆ ಊಟ ಎಲ್ಲ ಮಾಡಿದೆ. ಎಂತ ಊಟ ಅಂತ ಗೊತ್ತಾಗಿಲ್ಲ ಫಸ್ಟಿಗೆ. ನಾನೊಂದು 2 ದಿನ ಇದ್ದೆ. ಆಮೇಲೆ ಅಲ್ಲಿ ಒಬ್ಬರು ಹೀಗೆ ಸಿಕ್ಕಿದ್ರು. ಅಲ್ಲಿ ಹೋಟ್ಲಲ್ಲೇ ಒಂದು ಜಾಬ್ ಆಯ್ತು ನನಗೆ ಮತ್ತೆ. ಓಕೆ. ಯಾರು ಹೋಟ್ಲ್ ಊರಲ್ಲಿ ಹೆಚ್ಚಿನವರು ಹೋಟ್ಲಿಗೆ ಕೆಲಸ ಹೋಗ್ತಾರೆ. ಅಲ್ಲೇ ದುಡ್ಡು ಮಾಡಿದವರು ಜಾಸ್ತಿ. ನೀವು ಜಾಸ್ತಿ ದುಡ್ಡು ಮಾಡಿರ್ತೀರ ಹಾಗಾದರೆ? ಹೌದು, ನಮ್ಮ ಹತ್ರ ಭಯಂಕರ. ಊರಲ್ಲೆಲ್ಲ ಜಾಗ ಎಲ್ಲ ತಗೊಂಡಿರ್ತೀರ ಹಾಗಾದರೆ? ಇಲ್ಲ ಅದೆಲ್ಲ ದುಡ್ಡೆಲ್ಲ ಅಲ್ಲೇ ಕೊಟ್ಟು ಬಂದೆ ಮತ್ತೆ. ಎಲ್ಲಿ ಕೊಟ್ಟರೆ? ಚಾರಿಟಿಗ? ಚಾರಿಟಿ ಅಲ್ಲ, ಅಲ್ಲಿ ಆ ಹೋಟ್ಲ್ ಅವ್ರಿಗೆ ಮಾಲೀಕರಿಗೆ ಕೊಟ್ಟು ಬಂದೆ. ಯಾಕೆ? ಅಲ್ಲಿ ದುಡ್ಡು ತಂದು ಇಲ್ಲಿ ನಡೆಯುವುದಿಲ್ಲ, ಅಲ್ಲಿ ಕೊಟ್ಬಿಟ್ಟು ಬಂದೆ. ಹಾಗೆ ಉದಾರ ಮನಸ್ಸು ನಿಮ್ಮದು. ಮತ್ತೆ ನಾವು ಜಪಾನಲ್ಲಿ ಒಂದು 8 ವರ್ಷ ಇದ್ನಲ್ಲ, ಹಾಗೆ ಜಪಾನ್ ಲ್ಯಾಂಗ್ವೇಜ್ ಎಲ್ಲ ಫುಲ್ ಕಂಪ್ಲೀಟ್ ಆಗಿ ಬರುತ್ತೆ. ಓದೋಕೆ, ಬರೆಯೋಕೆ, ರೀಡ್, ಸ್ಪೀಕ್, ರೈಟ್ ಎಲ್ಲ ಇದೆ ನನ್ನ ಹತ್ರ ಜಪಾನ್. ಹೌದಾ? ಇವತ್ತು ಜಪಾನ್ ಬಂಗಡೆ ಮೀನು ಸಾರು ಮತ್ತೆ ಇದು ಜಪಾನ್ ಚಿಲ್ಲಿ. ನೀವು ಜಪಾನಲ್ಲಿ ಇದ್ದಾಗ ಇದೆಲ್ಲ ಮಾಡ್ತಿದ್ರಾ? ಜಪಾನಲ್ಲಿ ಇದು ಆ್ಯಕ್ಚುಲಿ ರೆಸಿಪಿ ಜಪಾನ್ ಇದು. ಓಕೆ. ಯಾವ ಮೀನು ಯೂಸ್ ಮಾಡಿದ್ದೀರಿ ಇದಕ್ಕೆ? ಇದು ಜಪಾನ್ ಬಂಗಡೆ ಮೀನು ಅಂತ. ಇಂಡಿಯಾದಲ್ವ ಇದು? ಇಂಡಿಯಾದಲ್ಲ, ಜಪಾನಿಂದ ಇಂಪೋರ್ಟ್ ಮಾಡಿದ್ದು. ಓ, ಇದು ಮಾಡಬೇಕಂತಾನೆ. ಹೌದೌದು. ಸ್ವಲ್ಪ ಚಿಲ್ಲಿ ನೋಡೋಣ. ಇದು ಚಿಕನ್ ಜಪಾನ್ದೆ, ಜಪಾನ್ ಚಿಕನ್ ಅಂತ. ಬಿಸಿ ಬಿಸಿ ಗ್ಲೌಸ್ ಹಾಕೊಳ್ಳೋಣ. ಈ ಗ್ಲೌಸ್ ಹಾಕಿದ್ರೆ ಏನಿಲ್ಲ. ಇದು ಯಾವ ಥರ ಗ್ರೋಸ್? ಇದು ನಮ್ದೊಂದು ಮನೀಶ್ ಒಂದು ಸ್ವಲ್ಪ ಇದು ಕೀಪರ್ ಅವನು. ಅದೇ ಗ್ಲೌಸ್ ಚೆನ್ನಾಗಿರುತ್ತೆ. ಈ ಗ್ಲೌಸ್ ಹಾಕೊಂಡ್ರೆ ಅಡುಗೆ ಮಾಡ್ತಾರಾ? ವಿಡಿಯೋ ಸ್ವಲ್ಪ ಚೆನ್ನಾಗಿ ಬರಲಿ ಅಂತ. ಇದು ಮಾತ್ರ ಮತ್ತು ವೀಕ್ಷಕರು ಊಟ ಮಾಡಬೇಕಲ್ಲ ಆಮೇಲೆ. ಯೂಸರ್ಸಿಗೆ ಹೇಳ್ತೀರಾ ಹೇಗೆ ಮಾಡೋದಂತ? ಅಥವಾ ಹೇಗೆ? ಇದು ಸ್ವಲ್ಪ ಸೀಕ್ರೆಟ್ ರೆಸಿಪಿ. ಇದು ಹೇಳೋಕ ನೋಡ್ಬೋದು ಅಷ್ಟೇ, ಹೇಳೋಕಲ್ಲ. ಅಂಥದ್ದು ಬೇಕಂತ ಇದ್ರೆ ಸಬ್ಸ್ಕ್ರೈಬರ್ ವೀಕ್ಷಕರೆಲ್ಲ ಕಮೆಂಟ್ ಮಾಡಿದ್ರೆ ಏನಂತ ಜಪಾನ್ ಚಿಕನ್ ಚಿಲ್ಲಿ ಅಂತ ಅವ್ರಿಗೆ ಸಪ್ರೇಟ್ ಆಗಿ ಕಳಿಸೋದು ಅಷ್ಟೇ. ಮತ್ತೆ ಓಕೆ, ಕಮೆಂಟ್ ಸೆಕ್ಷನ್ ಆಗಬೇಕು ನೀಡ್ ಜಪಾನ್ ಚಿಕನ್ ಚಿಲ್ಲಿ ರೆಸಿಪಿ ಅಂತ. ಇದು ಚಿಲ್ಲಿ ರೆಸಿಪಿ ನಂದು ಜಪಾನ್ ಹೋಟ್ಲ್ ಓನರಿಗೆ ಗೊತ್ತಾದ್ರೆ ಅವ್ನು ಬಂದು ಇಲ್ಲಿ ಹೊಡೆದಾಗ್ಬೋದು ನಂದು. ಹೌದು, ಅದು ಕಾಪಿರೈಟ್ಸ್ ಇರುತ್ತೆ. ಅದಕ್ಕೇನು ಪೇಟೆಂಟ್ ಏನು ಹೇಳ್ತಾರಲ್ಲ, ಅದು ಭಯಂಕರ ಅವನು ಆ ವಿಷಯದಲ್ಲಿ. ಅದಕ್ಕೆ ನಾನು ಜಪಾನಿಗೆ ಜಾಸ್ತಿ ಮಾಡೋಕೆ ಹೋಗಲ್ಲ ಅಡುಗೆ. ಸ್ವಲ್ಪ ಇಂಡಿಯಾದ್ದೆಲ್ಲ ಮಾಡು. ಇವತ್ತೊಂದು ಸ್ವಲ್ಪ ಈ ಗಂಡು ಅಕ್ಕಿ ಮತ್ತೆ ಆ ಮನೀಶ್ ಅವ್ರು ಬರೀ ಫೋನ್ ಜಪಾನ್ ಚಿಲ್ಲಿ ಅಂತ ಬೆಳಿಗ್ಗೆಯಿಂದ ಕರ್ಕೆರೆ ಮಾಡ್ತೇವೆ. ಅದಕ್ಕೋಸ್ಕರ ಮಾಡ್ತೀರಿ, ಅವ್ರಿಗೋಸ್ಕರ. ಒಂದು ರೌಂಡ್ ಆಗಿದೆ ಅನ್ಸುತ್ತೆ ಅಲ್ವಾ? ಅದು ಒಂದು ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಕಂಪ್ಲೀಟ್ ಆಗಿಲ್ಲ ಇನ್ನು? ಇಲ್ಲ ಇನ್ನು 20% ಆಗಿದೆ ಅಷ್ಟೇ. ಇನ್ನು 80% ನೋಡಿ ಐಟಮ್ಗಳೆಲ್ಲ ನೋಡಿ ಎಲ್ಲ. ಐಟಮ್ ತುಂಬ ಕೊಚ್ಚಿಟ್ಟಿದ್ದೀರಾ? ಇದು ಸ್ವಲ್ಪ ಇದು ಮೇಯ್ನು. ಓಕೆ. ಇದೆಲ್ಲಿದು ಮಸಾಲ? ಇದು ಜಪಾನಿ ಮಸಾಲ. ನಾನೀಗ ಇಂಡಿಯಾದಲ್ಲಿ ರೆಡಿ ಮಾಡಿರೋದು. ಇದೆಲ್ಲ ಯೂಸ್ ಮಾಡ್ತೀರಾ? ಹಾಕಿ ಇನ್ನೆಲ್ಲ ಸ್ವಲ್ಪ ಇದು ಹಾಕಿ ಗುದ್ಲಿಕ್ಕೆಲ್ಲ ಉಂಟು. ಸ್ವಲ್ಪ ಕೆಲಸ ಇದೆ. ಅಮೆರಿಕನ್ ಈರುಳ್ಳಿ ಥೈಲ್ಯಾಂಡ್ ಕ್ಯಾಪ್ಸಿಕಮ್ ಈರುಳ್ಳಿ ಅನ್ಸುತ್ತೆ. ಕ್ಯಾಪ್ಸಿಕಮ್ ಎಲ್ಲ ಇದು ಥೈಲ್ಯಾಂಡ್ ಈರುಳ್ಳಿ ಅಮೆರಿಕಾದು. ಇದು ಹೇಗೆ ನಿಮ್ಗೆ ಇಂಪೋರ್ಟ್ ಹೇಗೆ? ಯಾವ ಕಡೆ ಅದು? ಎಲ್ಲಿ ನಿಮಗೆ ಮನೆಯ ಕೆಲಸಕ್ಕೋಸ್ಕರ ತರಿಸ್ತೀರ ಅಥವಾ ಹೇಗೆ? ಇಷ್ಟಕ್ಕೆ ನಾನು ಮಾಮೂಲಿ ತಿಂಗಳು ನಂದು ಫಾರಿನ್ನಿಂದಲೇ ಬರೋದು. ನಿಮ್ದು ಇಲ್ಲಿ ಇದ್ದಾರೆ, ಅಲ್ಲಿ ಫ್ರೆಂಡ್ಸ್ ಇದ್ದಾರೆ, ಕಳಿಸ್ಕೊಡ್ತಾರೆ ನಿಮಗೆ? ನಮ್ಮದು ಎಲ್ಲ ಕಡೆಯಿಂದ ಹೋಟೆಲ್ ಡಿಪಾರ್ಟ್ಮೆಂಟ್ ಇದೆ. ದುಬೈಯಲ್ಲೂ ಹೋಟ್ಲ್ ಆಮ್ಲೆಟ್ ಮಾಡ್ಕೊಂಡಿದ್ದೆ. ಜಪಾನಲ್ಲೂ ಒಂದು ಇದು
ರೆಸ್ಟೋರೆಂಟಲ್ಲಿ ವರ್ಕ್ ಮಾಡಿದ್ದು. ಸೊ ನೀವು ದುಬೈಯಲ್ಲಿ ಕ್ಯಾರಿಯರ್ ಸ್ಟಾರ್ಟ್ ಆಗಿರುತ್ತಲ್ಲ? ದುಬೈಯಲ್ಲಿ ಸ್ಟಾರ್ಟ್ ಆಗಿದ್ದು, ಈಗ ಇಲ್ಲಿ ಬಂದಿದ್ದೀನಿ ಬೆಂಗಳೂರಲ್ಲಿ. ಅಲ್ಲ, ದುಬೈಯಲ್ಲಿ ಸ್ಟಾರ್ಟ್ ಆಗಿ ಜಪಾನಲ್ಲಿ 8 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ನಿಮಗೆ. ಜಪಾನಲ್ಲಿ 8 ಇಯರ್. ಸೊ ಜಪಾನಿದೆಲ್ಲ ರೆಸಿಪಿ ಕಲ್ತ್ಕೊಂಡಿದ್ದೀರಾ? ಎಲ್ಲ ಫುಲ್ ಕ್ಲೀನಾಗಿ ಕಲ್ತ್ಕೊಂಡು ಆಮೇಲೆ ಇಂಡಿಯಾಗೆ ಬಂದಿದ್ದೀರಾ? ಆಮೇಲೆ ಬಂದಿರೋದು. ನೈಸ್. ಟಫ್ ಇತ್ತು ನಂಗೆ ಲೈಫಲ್ಲಿ. ತುಂಬ ಕಷ್ಟಪಟ್ಟಿದ್ದೀರಾ ಹಾಗಾದರೆ? ಜಪಾನಲ್ಲಿ ಫುಲ್ ಟಫ್. ಇದೆಲ್ಲ ಪೀಸು ಮಾಡಬೇಕಾದ್ರೆ ನಾರ್ಮಲ್ ಚೂರಿ ಸಾಕಾಗಲ್ಲ. ಹೌದು, ಅದಕ್ಕೊಂದು ಕಲೆ ಇದೆ. ನೋಡಿ ಹೆಂಗೆ ಈ ಥರ ಪೀಸ್ ಯಾರಿಗೂ ಮಾಡೋಕ್ಕಾಗಲ್ಲ. ಅದು ನಾರ್ಮಲ್ ನೈಫಲ್ಲಿ ಮಾಡೋಕ್ಕಾಗಲ್ಲ ಅಂತ. ಜಪಾನಿನ ನೈಫ್ ಇರುತ್ತೆ ಮಾತ್ರ. ಅದೇ ಅದು ಎರಡೇ ಬೆರಳಲ್ಲಿ ಮಾಡಬೇಕಿದ್ಲು ಕಟ್ಟಿಂಗ್. ಇನ್ನೊಂದು ಬಾಯಲ್ಲೇ ತಾನೇ ಇದನ್ನು ಹಿಂಗೆ ಇಟ್ಕೊಂಡು ಹಿಂಗೆ ಇನ್ನೊಂದು ಬಾಯಲ್ಲೇ ತಿನ್ನೋದು ಮಾತ್ರ ಬಾಯಲ್ಲೇ, ಕಟ್ ಮಾತ್ರ ಅದು ಹಿಂಗೆ ಬರಬೇಕಾದ್ರೆ ಹಂಗೆ ಮಾಡ್ಬೇಕು. ಆ ಥರ ಟೇಸ್ಟ್ ಬರಲಿಕ್ಕೋಸ್ಕರ ಹಾಗೆ ಮಾಡ್ತೀವಿ. ಈ ಬೆಂಕಿಯು ಅಷ್ಟೇ ನೋಡಿ, ಕರೆಕ್ಟಾಗಿ 120 ಡಿಗ್ರಿಯಲ್ಲಿ ಉರಿತಾ ಇದೆ. ಅಷ್ಟೇ ಇರಬೇಕು ಅದು. ಅನ್ಕೊಂಡು ಹಿಂಗೆ ಮೇಂಟೈನ್ ಮಾಡಬೇಕು. ಅಷ್ಟು ಸುಲಭ ಅಲ್ಲ. ಇದು ಅಳತೆ ಹೇಗೆ ಅದು ಗೊತ್ತಾಗದೆ ಹೇಗೆ ಬೇರೆಯವ್ರು ಮಾಡಬೇಕು? ಕೆಮಿಸ್ಟ್ರಿ ಸ್ಟೂಡೆಂಟ್ ಅಲ್ಲ, ಹಾಗಾಗಿ ಫುಲ್ ಗೊತ್ತಿಲ್ಲ. ಇದು ಬದುಕಿನ ಇದು ಎಷ್ಟೋ ಬಾರಿ ತುಂಬ ದೊಡ್ಡದಿದೆ. ಕೆಮಿಸ್ಟ್ರಿಯಲ್ಲಿ ನಮ್ಮದು MHD ಆಗಿದೆ. MHD ಅಲ್ಲ, PhD. ಆ್ಯಕ್ಚುಲಿ ಇಂಡಿಯಾದಲ್ಲಿ ಸ್ವಲ್ಪ ಕಂದು ಬಣ್ಣ ಬಂದ ತಕ್ಷಣ ಸಾಕು ಇದು ಮಾಡಿ ಸಾಕು ಅಂತ ಹೇಳ್ತಾರೆ. ಬಟ್ ನಮ್ಮದು ಜಪಾನಲ್ಲಿ ಅದು ನುಸು ಕಂದು ಬಣ್ಣ ಅಂತ ಹೇಳ್ತೀವಿ ನಾವು. ನಸು ಕಂದು ಬಣ್ಣ ನೋಡಿ ಅಲ್ಲಿ ಇಲ್ಲಿ ಇದೆಲ್ಲ ಕಂದಾಗಿದೆ. ಇದು ನೋಡಿ ಈ ಥರ ನಾನು 120 ಡಿಗ್ರಿ ಸೆಲ್ಸಿಯಸ್ಸಲ್ಲಿ 3 ಐಟಮ್ನ ಯಾವ ಥರ ಇದು ಮಾಡ್ತೀನಿ ನಾನು. ಒಂದು ಕೈಡ್ಸಿದ್ದೀನಿ, ಇನ್ನೊಂದು ಹಸಿ ಇದೆ, ಇನ್ನೊಂದು ಸ್ವಲ್ಪ ಕಂದು ಇದೆ. ನೋಡಿ ಸ್ವಲ್ಪ ಟಫ್ ಇದೆ ಇದು. ಜಪಾನ್ ಅಷ್ಟು ಇದು ಸಿಮೆಂಟ್ ಮತ್ತೆ ಜೆಲ್ಲಿ ಮಿಕ್ಸ್ ಮಾಡಿದಾಗ 3 to 1 ಸಿಮೆಂಟ್ ಜಲ್ಲಿ ಮಿಕ್ಸ್ ಮಾಡೋದು ದೊಡ್ಡ ಕಥೆ ಅಲ್ಲ ಮನೆ. ನೀವು ಸಿಮೆಂಟ್ ಜಲ್ಲಿಗೆ ಹೇಳಬೇಡಿ, ಇದು ಬೇರೆನೇ. ಇದು ಜಪಾನ್ ಚಿಲ್ಲಿನೇ ಅಂತ ಹೇಳಿ. ಇದೇ ಒಂದು ಕಲೆ. ಕಲೆಗಿಂತ ಅದು ನಮ್ಮದು ಒಂದು ಏನಂತ ಹೇಳೋದು, ನಮ್ಗದು ದೇವರು ಕೊಟ್ಟ ವರ ಅಂತಾನೆ ಹೇಳ್ಬೋದು. ಹೌದಾ? 3 ಐಟಮ್ 3 ಥರ ಕುದಿಸ್ತೀವಿ ನಾವು. ಇದು ಒಂದೇ ಬಾಣ ಅದೇ. ಸೊ ಒಂದು ಜಾಸ್ತಿ ಬೇಯುತ್ತೆ, ಒಂದು ಕಡಿಮೆ ಬೇಯುತ್ತೆ, ಹಾಗೆ. ಕರೆಕ್ಟ್ ಹೇಳಿದ್ವಿ ನೀವು. ಇದು ಸೌಂಡನ್ನು ಇದು ಮಾಡೋದ್ರಲ್ಲೇ ಗೊತ್ತಾಗ್ಬಿಡುತ್ತೆ ಎಷ್ಟು ಚೆನ್ನಾಗಿ ಮಾಡ್ತಿದ್ದೀರಾ ಅಂತ. ನೀವು ನೋಡಿ ನಾವು ಕಲಿಬೇಕಂತಿದ್ವಿ ಅಡುಗೆ ಮಾಡೋದು. ಇದು ನಾರ್ಮಲ್ ಈಗ 1 kg ಅಷ್ಟೇ. ಅಲ್ಲಿ ಜಪಾನಲ್ಲಿ ನಾವು 100 kg ಒಟ್ಟಿಗೆ ಮಾಡೋದು ಚಿಕನ್. ನಾವಲ್ಲಿ ಇದು ದೊಡ್ಡ ದೊಡ್ಡ ಕಟಾರೆ ಒಳಗೆ ಇಳದೆ ಚಿಲ್ಲಿ ಮಾಡೋದು. ನೀವು ಕಾವಲೊಳಗೆ ಇರ್ತಿದ್ರಾ? ಇದು ದೊಡ್ಡ ಇದು ಸಣ್ಣದಲ್ಲ 1 kg ಇದು. ಅಲ್ಲಿ 100 kg ಅಂದ್ರೆ ಇಷ್ಟು ದೊಡ್ಡದು. ಅದ್ರೊಳಗೆ ನಾವು ಇದು ಕೂತ್ಕೊಂಡು ಇದು ಮಾಡೋದು. ಅಲ್ಲಿ ಅರ್ಧ ಬೆಂದೇ ನಾನು ಬಂದಿರೋದು ಈಚೆ. ಬೇಡ, ಸಾಕಾಯ್ತು ಜೀವನ ನಮಗೆ. ಒಬ್ಬ ಒಂದಿನ ಮರೆ ಬಣಾಲೆ ಒಳಗಿದ್ದಾನೆ, ಒಬ್ಬ ಗೊತ್ತಿಲ್ಲದೆ ಮುಚ್ಚಿಬಿಟ್ಟು ಹೋಗಿದ್ದಾನೆ ಬಣಾನೆ. ಮತ್ತೆ ಏಣಿ ಬೇರೆ ಇರ್ತೀನಿ. ಮತ್ತೆ ಯಾರೋ ಬಡ್ದು ಯಾರನ್ನ ಬಂದು ಮತ್ತೆ ತೆಗ್ದ್ರಪ್ಪ. ಇಲ್ದಿದ್ರೆ ಆ ದಿನ ನಾನು ಒಂದು ಯಾರೋ ಚಿಲ್ಲಿ ಆಗ್ತಿತ್ತು, ರಾಹುಲ್ ಚಿಲ್ಲಿ ಅಂತ. ನಮ್ದು ರಾಹುಲ್ ಚಿಲ್ಲಿ, ಜಪಾನ್ ರಾಹುಲ್ ಚಿಲ್ಲಿ ಆಗ್ತಿತ್ತು. ಭಾರಿ ಕಷ್ಟ. ಲಾಸ್ಟ್ ಇಯರಲ್ಲೆಲ್ಲ ಬೆಳ್ಳುಳ್ಳಿ ಕಬಾಬ್ ಅಂತ ರಾಹುಲ್ ಹೆಸರು ತುಂಬ ಫೇಮಸ್ ಆಗಿತ್ತು. ಏನಿಲ್ಲ, ನೀವು ಫೇಮಸ್ ಆಗ್ತೀರ ಅನ್ಸುತ್ತೆ. ಜಪಾನೀಸ್ ರಾಹುಲ್ ಚಿಲ್ಲಿ. ಜಪಾನೀಸ್ ಇದು ಜಪಾನೀಸ್ ಚಿಲ್ಲಿ ಪೌಡ್ರು. ಚಿಲ್ಲಿ ಪೌಡ್ರ್ ಅಲ್ಲ, ಇದು ಚಿಲ್ಲಿ ಸಾಸ್. ಸಾರಿ, ಇದು ಜಪಾನಿ ಟೊಮೆಟೊ ಸಾಸ್. ಎಷ್ಟು ಸ್ಪೂನ್ ಹಾಕ್ಬೇಕಿದು? ಅದು ಇಲ್ಲ, ಅದು ಹೇಳೋಕ್ಕಾಗಲ್ಲ. ಸೀಕ್ರೆಟ್ ರೆಸಿಪಿ ಅಂತ. ಓಕೆ, ಅದು ಕಷ್ಟ. ಅದು ಸೀಕ್ರೆಟ್ ಭಯಂಕರ ಇದೆ. ಇದು ಎಷ್ಟು 4 ಹಾಕಿದ್ದೇನೆ, ಸಾಕಲ್ಲ? ಓಕೆ ಬಾಸ್, ಓಕೆ. ಯಾರಿಗೆ ಕಾಲ್ ಮಾಡಿದ್ದು? ಜಪಾನ್ ನಮ್ಮದು ಹೋಟೆಲ್ ಬಾಸಿಗೆ. ಮರ್ತೋಗಿತ್ತು ನಿಮಗೆ ರೆಸಿಪಿ? ಚೂರು ನೆನಪೋಯ್ತು, ಈಗ ನೆನಪಾಯ್ತು. ಹೇಳಿದ್ರು ಅವರು? ಹೇಳಿದ್ರು. ಯಾವ ಲ್ಯಾಂಗ್ವೇಜಲ್ಲಿ ಮಾತಾಡ್ತಾರೆ ಅವ್ರ ಜೊತೆ? ಇದೆ ಜಪಾನೀಸೆ. ಕನ್ನಡ ಜಪಾನ್ ಎರಡೂ ಮಾತಾಡ್ತಾರೆ. ಕನ್ನಡ ಕಲ್ಸ್ಕೊಟ್ಟಿದ್ದೀರಾ ನೀವೇ? ಕನ್ನಡ ಅಲ್ಲಿ ಮಂತ್ರಿಯಲ್ಲಿನೇ ಹಾಕ್ಬೇಕು ಅದನ್ನು. ಲಾಸ್ಟ್ ಮೂಮೆಂಟ್ ಅಲ್ಲ. ಓಕೆ, ಫೈನಲ್ ಟಚ್ ಕೊಡ್ತಿದ್ದೀರಾ?
ಬಿಸಿ ಬಿಸಿ ಜಪಾನ್ ಚಿಲ್ಲಿ ಸವಿಯಲು ಸಿದ್ಧ. ಚಿಲ್ಲಿ ಹೇಗಾಗಿದೆ? ಚಿಲ್ಲಿ ಸಖತ್ತಾಗಿದೆ. ಬೇಕಂದ್ರೆ ತೆಗೆದಿಟ್ಕೊಂಡಿದ್ದೆ ಡಬ್ಬದಲ್ಲಿ. ಯಾಕೆ ಡಲ್ ಆಗಿದ್ದೀರಾ? ಚಿಲ್ಲಿ ಚಿಕನ್ 7 ಗಂಟೆಯಿಂದೆಲ್ಲ ಕೊಚ್ಚಾಕಿ ಮಾಡೋದೆಲ್ಲ ಸಮ ಅಳಗಿಕ್ಕಂತ ಒಂದು ಪೀಸ್ ಇಲ್ಲ. ಅಲ್ಲೀಗ ಮಿಸಾಲಿಗೆ ಅಂತೇಳಿ ಒಂದು ಬಿಸಾಡಿದ್ದು ಹೆಕ್ಕ ತಿನ್ನಿ ಈಗ ಬೇರೆ